4, 3, 2, 1. Kala Chanakya, enhance your wisdom with fun and activity. ಹಾಯ್ ಮಕ್ಕಳೇ, ಇದು ಕತೆ ಟೈಮ್. ನೀವೆಲ್ರೂ ಒಂದು ಹೊಸ ಕತೆನ ಕೇಳೋದಿಕ್ಕೆ ರೆಡಿ ಆಗಿದ್ದೀರಾ? ಹಾಗಾದ್ರೆ ಬನ್ನಿ, ಇವತ್ತಿನ ಹೊಸ ಕತೆ ಧರ್ಮ ಮತ್ತೆ ಕರ್ಮ. ಒಂದೂರಲ್ಲಿ ಧರ್ಮ ಮತ್ತೆ ಕರ್ಮ ಅನ್ನೋ ಇಬ್ರು ಸ್ನೇಹಿತರಿರ್ತಾರೆ. ಧರ್ಮ ಬುದ್ಧಿವಂತ ಮತ್ತೆ ಪ್ರಾಮಾಣಿಕ, ಆದ್ರೆ ಕರ್ಮ ಪೆದ್ದ ಮತ್ತೆ ಸೋಮಾರಿ. ಕರ್ಮ ಧರ್ಮನ ಬುದ್ಧಿವಂತಿಕೆಯನ್ನ ಉಪಯೋಗಿಸಿ ಹಣ ಗಳಿಸೋಣ ಅಂತ ಪ್ಲಾನ್ ಮಾಡ್ದ. ಕರ್ಮ ಮಾಡಿದ ಪ್ಲಾನ್ ಅನ್ನ ಧರ್ಮಂಗೆ ಹೇಳ್ದ. ಆಗ ಧರ್ಮ ಅದಕ್ಕೆ ಒಪ್ಕೊಂಡು ಇಬ್ರು ಬೇರೆ ಊರ್ಗೆ ವ್ಯಾಪಾರ ಮಾಡೋಣ ಅಂತ ಹೊರಟ್ರು. ಬೇರೆ ಊರ್ನಲ್ಲಿ ವ್ಯಾಪಾರ ಚೆನ್ನಾಗಿ ಮಾಡಿ ಸಂಪಾದನೆ ಚೆನ್ನಾಗಿ ಮಾಡ್ಕೊಂಡು ಕರ್ಮ ಮತ್ತೆ ಧರ್ಮ ಇಬ್ರು ಊರ್ ಕಡೆ ಹೊರಟ್ರು. ಹೋಗೋ ದಾರಿನಲ್ಲಿ ಧರ್ಮಂಗೆ ಮೋಸ ಮಾಡ್ಬೇಕು ಅಂತ ಕರ್ಮಂಗೆ ಒಂದು ಐಡಿಯಾ ಬಂತು. ಆಗ ಕರ್ಮ ಹೇಳ್ದ, ನೋಡು ಧರ್ಮ, ನಾವು ಸಂಪಾದನೆ ಮಾಡಿದ ದುಡ್ಡನ್ನೆಲ್ಲ ಊರಿಗೆ ತಗೊಂಡು ಹೋದ್ರೆ ನಮ್ಮ ಸಂಬಂಧಿಕರು ನಮ್ಮನ್ನ ಹಣ ಕೇಳಬಹುದು. ಆದ್ರಿಂದ ನಮಗೆ ಎಷ್ಟು ಬೇಕೋ ಅಷ್ಟೇ ನಾವು ಹಣ ತಗೊಂಡು ಮಿಕ್ಕಿದ ಹಣನ ಇಲ್ಲೇ ಬಚ್ಚಿಟ್ಬಿಟ್ಟು ಹೋಗೋಣ ಅಂತ ಧರ್ಮಂಗ್ ಹೇಳ್ದ. ಆಗ ಧರ್ಮ ಅದಕ್ಕೆ ಒಪ್ಕೊಂಡು ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಹಣನ ತಗೊಂಡು ಮಿಕ್ಕಿದ ಹಣನ ಒಂದು ಹಳ್ಳ ತೋಡಿ ಆ ಹಳ್ಳದಲ್ಲಿ ಬಚ್ಚಿಟ್ಟು ಊರ್ ಕಡೆ ಹೊರಟ್ರು. ಮಾರನೇ ದಿನ ಮೋಸ ಮಾಡ್ಬೇಕು ಅಂತ ಇದ್ದ ಕರ್ಮ ಆ ಕಾಡಿಗೆ ಮತ್ತೆ ಹೋಗಿ ಹಳ್ಳ ತೋಡಿ ಆ ಹಣ ನೆತ್ಕೊಂಡು ಅವನ ಮನೆ ಕಡೆ ಹೋದ. ಒಂದಿನ ಕರ್ಮ ಧರ್ಮನ್ ಮನೆಗೆ ಹೋಗಿ, ನನ್ನ ಹತ್ರ ಹಣ ಎಲ್ಲ ಖಾಲಿಯಾಗಿದೆ, ಆದ್ರಿಂದ ಕಾಡಲ್ಲಿರೋ ಹಣನ ಎತ್ಕೊಂಬರೋಣ ಅಂತ ಧರ್ಮಂಗೆ ಹೇಳ್ದ. ಮತ್ತೆ ಕಾಡಿನ ಕಡೆ ಇಬ್ರು ಒಟ್ಟಿಗೆ ಹೊರಟ್ರು. ಆಗ ಅವರಿಬ್ರು ಹಣನ ಹೂತಿರೋ ಜಾಗಕ್ಕೆ ಹೋಗ್ತಾರೆ. ಅಲ್ಲಿ ನೋಡಿದಾಗ ಹಣ ಇರೋದೇ ಇಲ್ಲ. ಆಗ ಕರ್ಮ ಹೇಳ್ತಾನೆ, ಓ, ಇಲ್ಲಿರೋ ಹಣನೆಲ್ಲ ನೀನೇ ಕಳ್ತನ ಮಾಡಿದ್ಯಾ, ಹಾಗಾದ್ರೆ ನಡಿ ಕೋರ್ಟಿಗೆ ಅಂತ ಹೇಳಿ ನ್ಯಾಯ ಕೇಳೋದಿಕ್ಕೆ ಕೋರ್ಟ್ ಕಡೆಗೆ ಹೊರಟ್ರು. ಆಗ ಕರ್ಮ ನಡೆದಿದ್ದ ವಿಷಯನೆಲ್ಲ ಜಡ್ಜ್ ಹತ್ರ ಹೇಳ್ತಾನೆ. ಮತ್ತೆ ಅವನೇ ಒಂದು ಐಡಿಯಾ ಕೊಡ್ತಾನೆ. ಅದೇನಂದ್ರೆ, ಮರದಲ್ಲಿ ಒಂದು ದೇವ್ರಿದ್ದಾರೆ, ಅವ್ರನ್ನ ಕೇಳಿದ್ರೆ ಸತ್ಯ ಏನು ಅಂತ ಗೊತ್ತಾಗತ್ತೆ ಅಂತ ಕರ್ಮ ಹೇಳ್ತಾನೆ. ಆಗ ಜಡ್ಜ್ ಅದಕ್ಕೆ ಒಪ್ತಾರೆ. ದುಷ್ಟ ಕರ್ಮ ತನ್ನ ತಂದೆಗೆ ನಡೆದಿರೋ ವಿಷಯನೆಲ್ಲ ಹೇಳಿ ಮರದ ಹಿಂದೆ ದೇವರ ಹಾಗೆ ನಟಿಸುವುದಕ್ಕೆ ಹೇಳಿ ಧರ್ಮನೇ ಕಳ್ಳ ಅಂತ ಹೇಳೋ ರೀತಿ ಹೇಳ್ಕೊಡ್ತಾನೆ. ಮರುದಿನ ಬೆಳಗ್ಗೆ ಎಲ್ರೂ ಆ ಮರದ ಹತ್ರ ಬರ್ತಾರೆ. ಮತ್ತೆ ಜಡ್ಜ್ ಕೇಳ್ತಾರೆ, ಯಾರ್ ಕಳ್ತನ ಮಾಡಿರೋದು ಅಂತ. ಆಗ ಮರದ ಹಿಂದೆ ಒಂದು ಕೂಗು ಬರುತ್ತೆ, ಧರ್ಮನೇ ಕಳ್ತನ ಮಾಡಿರೋದು ಅಂತ ಹೇಳ್ತಾರೆ. ಆಗ ಜಡ್ಜ್ ಧರ್ಮನಿಗೆ ಶಿಕ್ಷೆ ಕೊಡ್ಬೇಕು ಅಂತ ತೀರ್ಮಾನ ಮಾಡ್ತಾನೆ. ಅಷ್ಟರೊಳಗೆ ಬುದ್ಧಿವಂತ ಧರ್ಮ ಹೋಗಿ ಆ ಮರಕ್ಕೆ ಬೆಂಕಿ ಹಚ್ಬಿಡ್ತಾನೆ. ಬೆಂಕಿಯ ಶಾಖವನ್ನ ತಡೆಯಕ್ಕಾಗ್ದಿರೋ ಕರ್ಮನ ತಂದೆ, ಅಯ್ಯೋ ಇದಕ್ಕೆಲ್ಲ ಕಾರಣ ಕರ್ಮನೇ ಅಂತ ನಿಜಾನ ಒಪ್ಕೊಂತಾನೆ. ಆಗ ಜಡ್ಜು ಧರ್ಮನಿಗೆ ನ್ಯಾಯ ಕೊಟ್ಟು ಕರ್ಮನ್ನ ಶಿಕ್ಷಿಸ್ತಾರೆ. ಮಕ್ಕಳೇ, ಈ ಕಥೆಯ ನೀತಿ ಏನು ಅಂತ ಹೇಳ್ತೀರಾ? ಹಾ, ಬುದ್ಧಿವಂತಿಕೆಯಿಂದ ಮಾಡಿದ ಮೋಸ ತಾತ್ಕಾಲಿಕ ಗೆಲುವು, ಆದ್ರೆ ಕೊನೆಯಲ್ಲಿ ಸತ್ಯಕ್ಕೆ ಮತ್ತೆ ಸದಾಚಾರಕ್ಕೆ ಮಾತ್ರ ಗೆಲುವು ಸಿಗತ್ತೆ. ಮಕ್ಕಳೇ, ಈ ಕತೆ ಇಷ್ಟ ಆಯ್ತಾ ನಿಮ್ಗೆ? ಹಾಗಾದ್ರೆ ಪ್ಲೀಸ್ ಸ್ಟೇ ಟ್ಯೂನ್ ಫಾರ್ ಮೆನಿ ಮೋರ್ ಸ್ಟೋರೀಸ್ ಫ್ರಮ್ our side. ಥ್ಯಾಂಕ್ ಯು. ಬಾಯ್. Kala Chanakya, enhance your wisdom with fun and activity. Introducing Activity Storybook called Rainbow Stories, a unique blend of moral tales and creative fun. This book combines engaging stories with character coloring, encouraging kids to connect with the characters through their imagination. Kids can listen to the story, watch the video, and color the main characters, creating an interactive experience. With this fun combination of listening, reading, and coloring, children will actively engage and easily remember the morals from each tale. Please contact the number above for purchasing storybooks.